ತಾಲೂಕು ಹೆಚ್ಡಿಪುರದಲ್ಲಿ ಬಸ್ ನಿಲ್ದಾಣವು ಸಂಪೂರ್ಣವಾಗಿ ಶಿಥಿಲಗೊಂಡಿದ್ದು, ಈ ಗ್ರಾಮವು ಐತಿಹಾಸಿಕ ದೇವಸ್ಥಾನವಾದ ಶ್ರೀ ಲಕ್ಷ್ಮೀನರಂಗನಾಥ ಸ್ವಾಮಿ ಪುಣ್ಯಕ್ಷೇತ್ರವಾಗಿದ್ದು, ಈ ಕ್ಷೇತ್ರಕ್ಕೆ ಸಾವಿರಾರು ಭಕ್ತರು ದಿನನಿತ್ಯ ಬರುತ್ತಾರೆ. ಈ ನಿಲ್ದಾಣದ ಮೂಲಕ ಮಾಡದಕೆರೆ, ಹಿರಿಯೂರು, ಚಿತ್ರದುರ್ಗ ಮಾರ್ಗವಾಗಿ ಬಸ್ಗಳು ಸಂಚರಿಸುತ್ತವೆ. ಈ ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ಕುಳಿತುಕೊಳ್ಳಲು ಸರಿಯಾದ ವ್ಯವಸ್ಥೆ ಇಲ್ಲ. ಈ ನಿಲ್ದಾಣವು ಅವ್ಯವಸ್ಥೆಯ ಆಗರವಾಗಿದೆ. ಬಸ್ ನಿಲ್ದಾಣವನ್ನು ದುರಸ್ತಿಗೊಳಿಸಬೇಕೆಂದು ರಾಮೇನಹಳ್ಳಿ ಗ್ರಾಮದ ಬಿಎಫ್ಟಿ ರಂಗಸ್ವಾಮಿ, ಶಿವಕುಮಾರ್, ಮತ್ತಿಘಟ್ಟದ ಕಸ್ತೂರಪ್ಪ, ನಗರಘಟ್ಟದ ವಿಆರ್ಪಿ ಮಲ್ಲಿಕಾರ್ಜುನ ಆರ್ ಆಗ್ರಹಿಸಿದ್ದಾರೆ. ವರದಿ ನಾಗರಾಜ ಹಾದಡಿ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಯಾರು